ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಎಚ್ ಡಿ ರೇವಣ್ಣ ನಿವಾಸದ ಬಳಿಕ ಜನರ ದಂಡು ಹರಿದು ಬರ್ತಾ ಇದೆ. ಸದ್ಯ ಎಚ್ ಡಿ ರೇವಣ್ಣ ಅವರ ನಿವಾಸದ ಬಳಿ ಜನಸಾಗರವೇ ಹರಿದು ಬರ್ತಾ ಇದೆ. ಚೆನ್ನಮ್ಮ ಅವರನ್ನ ನೋಡೋದಕ್ಕೆ ಬರ್ತಿರುವಂತ ಸಾವಿರಾರು ಜನ. ಬಡವರನ್ನ ಕಂಡ್ರೆ ಮರುಗ್ತಾ ಇದ್ರು ಚೆನ್ನಮ್ಮ. ಹೀಗಾಗಿ ರಾಜಕಾರಣದಲ್ಲಿ ಸಕ್ರಿಯರಾಗಿ ಇರದೇ ಇರಬಹುದು, ಆದರೆ ಅವರು ಮನೇಲಿದ್ದಂಥ ಸಂದರ್ಭದಲ್ಲೂ ಕೂಡ ಬಂದವರು ಹೋದವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರಲ್ಲ. ಜನಸಾಗರವೇ ಹರಿದು ಬರ್ತಾ ಇದೆ. ಚೆನ್ನಮ್ಮ ಅಂದ್ರೆ ನಮ್ಮ ತಾಲೂಕಿನ ಅನ್ನಪೂರ್ಣೆ, ಚೆನ್ನಮ್ಮ ನಮ್ಮ ತಾಲೂಕಿನ ಆಸ್ತಿ ಅಂತ ಹೊಳೆ ನರಸೀಪುರ ಜನ ಹೇಳ್ತಿದ್ದಾರೆ. ಚೆನ್ನಮ್ಮ ಅವರನ್ನ ಕಳೆದುಕೊಂಡು ನೋವಾಗ್ತಿದೆ ಅಂತ ಕಣ್ಣೀರಿಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಒಂದಷ್ಟು ದೇವೇಗೌಡರ ಕುಟುಂಬಕ್ಕೆ ಶಕ್ತಿಯಾಗಿ ನಿಂತಿದ್ದವರು ಚೆನ್ನಮ್ಮನವರು. ಜೊತೆಗೆ ಒಂದಷ್ಟು ಅನ್ನವನ್ನ ಹಾಕಿ ಲಕ್ಷಾಂತರ ಜನರಿಗೆ ಅನ್ನವನ್ನ ಹಾಕಿ ಅನ್ನಪೂರ್ಣೇಶ್ವರಿ ಅಂತ ಕರೆಸ್ಕೊಂಡಂಥವರು ಚೆನ್ನಮ್ಮನವರು. ಇಂದು ಏನು 3 ದಿನಗಳ ಹಿಂದೆ ವಿಧಿವಶರಾದ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಅವರ ಅಪಾರ ಅಭಿಮಾನಿಗಳು ಅಥವಾ ಆಪ್ತರು ಅವರನ್ನ ಅಂತಿಮ ದರ್ಶನಕ್ಕೆ ಬರ್ತಿರ್ತಕ್ಕಂಥದ್ದು. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಎಲ್ಲಿಂದ ಬಂದಿದ್ದೀರಿ? ಈಗ ಚೆನ್ನಮ್ಮನವರು ಅವ್ರನ್ನ ಹೇಗ್ ನೆನೆಸ್ಕೊತೀರಿ ನೀವು? ತುಂಬಾ ಒಳ್ಳೆ ವ್ಯಕ್ತಿ. ದೇವೇಗೌಡರಿಗೂ ಅವ್ರಿಗೂ ತುಂಬಾ ಬಾಂಡಿಂಗ್ ಇದ್ದೋಯ್ತು. ಒಳ್ಳೆ ವ್ಯಕ್ತಿ ಆಗಿದ್ರು. ಅವ್ರನ್ನ ನೆನೆಸ್ಕೊಂಡು ನಾವು ನೋಡೋಣ ಅಂತ ಹೋಗ್ತಾ ಇದ್ವಿ. ನಾವು ಬದುಕಬೇಕು, ಅವ್ರಂಗ ಆರಾಧನೆ ಕೊಡ್ಲಿ, ಐಶ್ವರ್ಯ ಕೊಡ್ಲಿ, ಉದ್ಯೋಗ ಕೊಡ್ಲಿ, ಅವ್ರ ಧೈರ್ಯ ನಮ್ಗೆ ತುಂಬಲಿ ಅಂತ ನಾವು ಬೇಯಿಸ್ತೀವಿ. ಅಷ್ಟೇ ಸಾಕು ಸರ್. ತಾವ್ ಎಲ್ಲಿಂದ ಬಂದಿದ್ರಿ? ಹೊಳೆ ನರಸೀಪುರ ತಾಲೂಕು ಸರ್, ಹಳ್ಳಿ ಮೈಸೂರು ಹೋಗ್ಲಿ ಸರ್. ಅವ್ರನ್ನ ಹೇಗ್ ನೆನಪು ಮಾಡ್ಕೊತೀರಿ? ಚೆನ್ನಮ್ಮನವರು ಈ ತಾಲೂಕಿನ ಆಸ್ತಿ ಸರ್. ಅವರು ಈ ನಮ್ಮ ತಾಲೂಕಿಗೆ ತುಂಬಲಾರ್ದನ್ ಅಷ್ಟೇ ಸರ್. ಹಾಗೇನೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತುಂಬಲಾರ್ದನ್ ಅಷ್ಟೇ ಸರ್. ನಮ್ಮ ತಾಲೂಕಿನ ಆಸ್ತಿ ಸರ್ ಅವರು ಚೆನ್ನಮ್ಮನವರು. ಹಾಗೆ ಮಾತನಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಮುಂಜಾನೆಯಿಂದನೂ ಕೂಡ ಏನು 4:45 ಸುಮಾರಿಗೆ ಚೆನ್ನಮ್ಮನವರ ಪಾರ್ಥಿವ ಶರೀರ ರೇವಣ್ಣನವರ ನಿವಾಸಕ್ಕೆ ಬರುತ್ತೆ. ಮುಂಜಾನೆಯಿಂದಲೂ ಕೂಡ ಎಲ್ಲರೂ ಕೂಡ ಅಂತಿಮ ದರ್ಶನಕ್ಕೆ ಬರ್ತಿರ್ತಕ್ಕಂಥದ್ದು. ಅವ್ರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ಸರ್, ನಾವು ಪೋತ್ನಹಳ್ಳಿ ಗ್ರಾಮದಿಂದ ಬಂದಿದ್ದೀವಿ ಚೆನ್ನಮ್ಮನ ನೋಡಕ್ಕೆ. ಅಮ್ಮರನ್ನ ತುಂಬಾ ನೆನಪು ಮಾಡ್ಕೊತೀವಿ. ತುಂಬಾ ನಾವು ಅಮ್ಮರನ್ನ ಕಳ್ಕೊಂಡಿದೀವಿ. ನಮಗೆ ತುಂಬಾ ನೋವಾಗ್ತಾ ಇದೆ. ತುಂಬಾ ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ. ಅಂತ ಪುಣ್ಯಾತ್ಕಿತಿ ಅನ್ನಪೂರ್ಣೆಯನ್ನ ಹುಟ್ಟೋದ್ವಿಲ್ಲ, ಬೆಳೆದ್ವಿಲ್ಲ ಹೇಳ್ಬೇಕು ಅಂದ್ರೆ ನಾವು ಅರ್ಕೂರು ತಾಲೂಕು ಬಸವಣ್ಣ ಕಪ್ಲು ಅಂತ ತಾಯಿಗೆ ಆ ಭಗವಂತ ಇನ್ನೂ ಇದಾಗಿ ಅವ್ರು ಒಳ್ಳೇದಾಗ್ಲಿ ಗೌಡ್ರಿಗೆ. ನಾವು ಹಳ್ಳಿ ಮೈಸೂರು ಜೋಡಿಗೆ ಗ್ರಾಮದವರು ಅಮ್ಮ ಸಾರ್ವಜನಿಕ ಅನ್ನ ಹಾಕಿ ಇದು ಮಾಡಿರೋರು ಭಾರಿ ಒಳ್ಳೆ ಜನಗಳು. ನಾವು ಹಳ್ಳಿ ಮೈಸೂರು ಜೋಡಿಗೆ ಗ್ರಾಮ ತುಂಬಾ ಒಳ್ಳೇದು ಮಾಡಿದ್ದಾರೆ. ನಮ್ಮ ಪಾಲಿ ಸಿಕ್ಕಲ್ಲ ಅವರು ದೇವರು. ಹೀಗೆ ಮುಂಜಾನೆಯಿಂದಲೂ ಕೂಡ ಅಂತಿಮ ದರ್ಶನಕ್ಕೆ ಸರತಿಯ ಸಾಲಿನಲ್ಲಿ ಬರ್ತಿರ್ತಕ್ಕಂಥದ್ದು. ಇನ್ನೇನು ಕೆಲವೇ 10 ನಿಮಿಷಗಳಲ್ಲಿ ಅಂತಿಮ ದರ್ಶನವನ್ನ ಮುಕ್ತಾಯಗೊಳಿಸಲಾಗುತ್ತೆ. ತದನಂತರದಲ್ಲಿ ಏನು ಅವರೇ ಇಚ್ಛೆ ಪಟ್ಟಂದ್ರೆ ಕುಟುಂಬದ ಇಚ್ಛೆಯಂತೆ ಹರದನಹಳ್ಳಿಯಲ್ಲಿ ಏನು ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿ ಅವರ ಅಂತ್ಯಕ್ರಿಯೆ ಆಯ್ತಿರ್ತಕ್ಕಂಥದ್ದು. ನಾನು ಮತ್ತೆ ಮಾತನಾಡಿಸ್ತಾ ಹೋಗ್ತೀನಿ. ಇಲ್ಲಿರ್ತಕ್ಕಂಥವ್ರನ್ನ ಯುವಕರು ಕೂಡ ಇದ್ದಾರೆ. ಎಲ್ಲಿಂದ ಬಂದಿರೋದು ಸರ್? ನಮ್ದು ದೇವರು ಹೊಳೇಶ್ವರ, ಇಲ್ಲೇ ಲೋಕಲ್. ಬಹಳ ದುಃಖ ಇದೆ. ದುಃಖದಲ್ಲಿ ನೋಡಕ್ ಹೋಗ್ತಾ ಇದ್ದೀವಿ. ಈ ದುಃಖ ತಡೆಯಕ್ಕಾಗಲ್ಲ. ನಮ್ಮ ಹಾಸನ ಜಿಲ್ಲೆ, ನಮ್ಮ ಹೊಳೆ ನರಸೀಪುರ ತಾಲೂಕಿನಲ್ಲಿ ನಮ್ಮ ಚೆನ್ನಮ್ಮವ್ರು ನೋಡಿದ್ರೆ, ನಮ್ಮ ಗೌಡ್ರಿಗೆ ನೋಡಿದ್ರು ಬಹಳ ಬೇಜಾರಾಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ಗೌಡ್ರಿಗೆ ಆರೋಗ್ಯ ಚೆನ್ನಾಗಿ ಕೊಡ್ಲಿ. ಇನ್ನು ಬಹಳ ದಿನ ಇರಬೇಕು ಅವರು. ಚೆನ್ನಮ್ಮ ಅಂತೂ ಇಲ್ಲ, ಗೌಡ್ರು ಆರೋಗ್ಯ ಸ್ವಲ್ಪ ಚೆನ್ನಾಗಿ ನೋಡ್ಕೊಳೋರು. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಹೆಣ್ಮಕ್ಳು ಎಲ್ಲ ನೋಡ್ಕೋತಾರಂತ ನಮಗೆ ಗ್ಯಾರಂಟಿ ಇದೆ. ನೋಡೋಣ, ದೇವರು ಅವ್ರಿಗೆ ಚೆನ್ನಾಗಿ ಇಟ್ಟಿರ್ಲಿ. ಚೆನ್ನಮ್ಮನವ್ರನ್ನ ನೋಡಕ್ಕೆ ಇನ್ನೇನಿದ್ರು ಇದ್ರಲ್ಲೇ ನೆನಪು ಮಾಡ್ಬೇಕು ಸರ್. ನೇರವಾಗಿ ಏನು ನೋಡಕ್ಕಾಗಲ್ಲ. ಇದೆ ನೋಡಿದ್ದೆ, ಇವತ್ತು ನೋಡಕ್ ಸಾಧ್ಯ. ಓಕೆ ನವೀನ್, ಓಕೆನಾ? ಇದು ಏನು ಇಲ್ಲಿನ
ಅವರ ಅಭಿಮಾನಿಗಳು, ಆಪ್ತರು, ಅವರ ಏನು ಇಲ್ಲಿನ ಒಳನರಸೀಪುರ ಭಾಗದ ಅಥವಾ ಹಾಸನ ಭಾಗದ ಜನ ಯಾರೇ ಹೋದ್ರೂ ಕೂಡ ಚೆನ್ನಮ್ಮನವ್ರನ್ನು ಅಷ್ಟೇ ಪ್ರೀತಿಯಿಂದ ಅವ್ರಿಗೆ ಅನ್ನವನ್ನ ಹಾಕಿ ಜೊತೆಗೆ ಅವ್ರನ್ನ ಕಾಳಜಿಯನ್ನ ಮಾಡ್ತಿದ್ರು. ಹಾಗಾಗಿ ಎಲ್ಲರೂ ಕೂಡ ಈಗಾಗಲೇ ಸಾಗರೋಪಾದಿಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ಬಂದಿರತಕ್ಕಂಥದ್ದು. ಈಗಾಗಲೇ ಅಂತಿಮ ದರ್ಶನ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಏನು ಮಾವಿನಕೆರೆಯ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲೇನಿದೆ ಅಲ್ಲಿಗೆ ಪಾರ್ಥಿವ ಶರೀರವನ್ನ ಅಲ್ಲಿಗೆ ಶಿಫ್ಟ್ ಮಾಡಲಾಗ್ತದೆ. ಈಗಾಗಲೇ ಏನು ಮೇಲುಕೋಟೆಯ ಏನು ಅರ್ಚಕರಿದ್ದಾರೆ ಅಥವಾ ಈ ವಿಧಿವಿಧಾನಗಳನ್ನ ಜರುಗಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಈಗ ಆರಂಭ ಆಗಿರತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಪಾರ್ಥಿವ ಶರೀರವನ್ನ ಮೆರವಣಿಗೆಯ ಮುಖಾಂತರವಾಗಿ ಮಾವಿನಕೆರೆ ಏನು ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಿಗೆ ತೆಗೆದುಕೊಂಡು ಹೋಗ್ಲಾಗ್ತದೆ. ಚೇತನ್ ಸೂರ್ಯ.